ಕುಮಾರಸ್ವಾಮಿ ಅವರು ಈಗ ಈ ವಿಚಾರದಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ? ಬಿಜೆಪಿ ರಿವರ್ಸ್ ಆಪರೇಷನ್ ಅನ್ನ ಮಾಡಕ್ಕೆ ಮುಂದಾಗ್ತಾ ಇರೋದಕ್ಕೆ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಏನು? ಮೈತ್ರಿ ಸೀಟು ಹಂಚಿಕೆ ವಿಚಾರದಲ್ಲಿ ಗೊಂದಲ ಇಲ್ಲ. ವಿಧಾನಸೌಧದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ರಾಜ್ಯದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ರಾಜಕೀಯ ಬರಬೇಕು ಅಂತ ಒತ್ತಡ ಇದೆ. ಅವರು ಸ್ಪರ್ಧೆ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ, ನೋಡೋಣ ಮುಂದೆ ಏನಾಗುತ್ತೋ ಅಂತ ಕುಮಾರಸ್ವಾಮಿ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆಯಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಆ ಭಾವನೆಯಿಂದ ಕೆಲವರು ಅವರನ್ನ ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಅವರ ಭಾವನೆಗಳನ್ನು ಏನು ವ್ಯಕ್ತಪಡಿಸ್ತಾರೆ. ಅವರು ಹೇಳಿದ್ದಾರೆ ನಾನೇನು ತೀರ್ಮಾನ ಮಾಡಿಲ್ಲ ಅಂತ ಹೇಳಿ. ಆ ಸಮಯ ಬಂದಾಗ ನೋಡೋಣ ಏನು ತೀರ್ಮಾನ ಮಾಡೋದು. ರಾಜ್ಯದಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಸೇವೆಯ ಬಗ್ಗೆ ವೈದ್ಯಕೀಯ ಇಲಾಖೆಯಲ್ಲಿ ಎಲ್ಲರಲ್ಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಇದೆ. ಆ ಭಾವನೆಯಿಂದ ಕೆಲವರು ಅವರನ್ನ ರಾಜಕೀಯಕ್ಕೆ ತರಬೇಕು ಅಂತಕ್ಕಂಥದ್ದು ಒಂದು ಅವರ ಭಾವನೆಗಳನ್ನು ಏನು ವ್ಯಕ್ತಪಡಿಸ್ತಾರೆ. ಅವರು ಹೇಳಿದ್ದಾರೆ ನಾನೇನು ತೀರ್ಮಾನ ಮಾಡಿಲ್ಲ ಅಂತ ಹೇಳಿ. ಆ ಸಮಯ ಬಂದಾಗ ನೋಡೋಣ ಏನು. ದೆಹಲಿಯಲ್ಲಿರುವಂತ ನಾಯಕರು ಏನ್ ತೀರ್ಮಾನ ತೆಗೆದುಕೊಳ್ಳುತ್ತಾರೆ, ಅಲ್ಲಿರುವಂತ ನಾಯಕರು ಯಾವ ರೀತಿಯಾದಂತ ಚರ್ಚೆ ಮಾಡ್ತಾರೆ ಅಂತ ಬಿಜೆಪಿಯ ರಾಜ್ಯ ನಾಯಕರಿಗೆ ಗೊತ್ತೇ ಇರಲ್ವೇನೋ ಕೆಲವೊಂದು ಟೈಮಲ್ಲಿ. ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಅಂತಿಮವಾಗಿಲ್ಲ, ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯ ಬಗ್ಗೆ ಫೈನಲ್ ಆಗಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಪರ್ಧೆಯ ಬಗ್ಗೆ ಮೋದಿ ಮತ್ತು ಅಮಿತ್ ಶಾ ಅವರು ತೀರ್ಮಾನವನ್ನ ಮಾಡ್ತಾರೆ, ಪಕ್ಷದ ಮಟ್ಟದಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪಬ್ಲಿಕ್ ಜೊತೆಗೆ ಮಾತನಾಡಬೇಕಾದ್ರೆ ಹೇಳಿದ್ದಾರೆ. ನಮ್ಮ ಜೊತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಸರ್, ನಿನ್ನೆ ಸರ್ಕಾರದಿಂದ 2 ನಿರ್ಣಯ ಮಂಡನೆ, ಇವತ್ತು ನಿಮ್ಮಿಂದ ನಿರ್ಣಯ ಮಂಡನೆ, ಏನಿದು ಕೌಂಟ್ರು ಅಂತ? ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕರ್ನಾಟಕಕ್ಕೆ ಹೆಚ್ಚು ಅನುದಾನಗಳನ್ನು ಕೊಟ್ಟಿದೆ. ಆದರೆ ಸಿದ್ದರಾಮಯ್ಯನವರು ಪದೇ ಪದೇ ಬಜೆಟ್ ಮಂಡನೆ ಮಾಡೋದ್ರಲ್ಲೂ ಕೂಡ ಸುಮಾರು 41 ಬಾರಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ. ಬಜೆಟ್ಗೆ ತನ್ನದೇ ಆದಂಥ ಪಾವಿತ್ರತೆ ಇದೆ, ಸಾಂವಿಧಾನಿಕವಾದಂಥ ಗೌರವ ಇದೆ. ಅದನ್ನ ಇವರು ಗಾಳಿಗೆ ತೂರ್ಬಿಟ್ಟಿದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿತ್ತು. ನಾವು ಒಂದಿನ ದಿನನೂ ಕೂಡ ಗೌರವಯುತವಾಗಿ ನಮ್ಗೆ ಏನ್ ಬೇಕಾಗಿದೆ ಅದನ್ನ ವಿನಂತಿ ಮಾಡಿದಿರಿ, ದಯವಿಟ್ಟು ನಮಗೆ ಸಹಾಯ ಮಾಡಿ, ಬರಗಾಲ ಇದೆ, ಫ್ಲಡ್ ಆಗಿದೆ. ಇವರು ಒಂದು ರೀತಿ ಧಮಕಿ ಹಾಕೋ ರೀತಿ ಮಾತಾಡಿರೋದು. ಇದು ಸಿದ್ದರಾಮಯ್ಯನವ್ರಿಗೆ ಪೊಲಿಟಿಕಲ್ ಆಗಿ ಗೇನ್ ಆಗ್ತೈತೆ. ಸೋನಿಯಾ ಗಾಂಧಿನ ಮೆಚ್ಚಿಸ್ತಾರೆ, ರಾಹುಲ್ ಗಾಂಧಿ. ಆದ್ರೆ ಕರ್ನಾಟಕದ ಜನತೆಗೆ ಇದರಿಂದ ಅನ್ಯಾಯ ಆಗಬಾರ್ದು. ಆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಏನು ಒಳ್ಳೆಯದನ್ನು ಮಾಡಿದೆ ಅದೆಲ್ಲವನ್ನ ನಿರ್ಣಯದಲ್ಲಿ ಮಂಡನೆ ಮಾಡಿದ್ದೀರಿ. ಮತ್ತೆ ನಮಗೆ ಹಣಕಾಸಿನ ಗ್ರೋತ್ ಏನು ಆಗಿದೆ ಅದು ಹಿಂದೆ 32% 42% ಹೆಚ್ಚುವರಿಯಾಗಿ ಇವತ್ತು ಏನಾಗಿದೆ ಅದು ನರೇಂದ್ರ ಮೋದಿ ಅವರು ಇದ್ದಾಗ ಆಗಿದ್ದು. UPA ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಯತ್ನ ಮಾಡಿದ್ರು, ಅವ್ರ ಕೈಲಿ ಮಾಡಕ್ಕೆ ಬಿಡಲೇ ಇಲ್ಲ ಕಾಂಗ್ರೆಸ್ ಅವರು. ನಾವು ಬಂದಾಗ ಅದನ್ನು 42%ವರೆಗೂ ಕೊಟ್ಟಿದ್ದೀರಿ. ಮತ್ತು ವಿಶೇಷವಾಗಿ ರೋಡ್ಗೆ ಸುಮಾರು 90,000 ಕೋಟಿಗೂ ಹೆಚ್ಚು ಹಣ ಬಂದಿದೆ. ರೈಲ್ವೇಸ್ಗೆ ಸುಮಾರು 30 ರಿಂದ 40 ಸಾವಿರ ಕೋಟಿ ಹಣ ಬಂದಿದೆ. ನಿಮ್ಮ ನಿರ್ಣಯ ಮಂಡನೆಗೆ ಅವಕಾಶ ಸಿಗಲಿಲ್ಲ ಸರಿಯಾಗಿ? ಇಲ್ಲ, ಕೊಟ್ಟರು. ನಿರ್ಣಯ ಮಂಡನೆ ಮಾಡಿದ್ರಿ. ನಾನು ಪೂರ್ತಿ ನಿರ್ಣಯನ ಓದಿದ್ದೀನಿ, ರೆಕಾರ್ಡ್ಗೆ ಕೊಟ್ಟಿದ್ದೀನಿ, ರೆಕಾರ್ಡ್ಗೂ ಹೋಗಿದೆ. ಅದರ ಅನುಮೋದನೆಯನ್ನ ಬಸವರಾಜ ಬೊಮ್ಮಾಯಿ ಅವರು ಅನುಮೋದನೆ ಮಾಡಿದ್ದಾರೆ. ನಾವು ಸಭೆ ಮತಕ್ಕೂ ಹಾಕಿದಿರಿ. ಫಸ್ಟ್ ಟೈಮ್ ಕರ್ನಾಟಕದ ವಿಧಾನಸಭಾ ಅಧಿವೇಶನದಲ್ಲಿ ಈ ತರದ ಒಂದು ನಿರ್ಣಯಕ್ಕೆ ಕೌಂಟರ್ ನಿರ್ಣಯ ಅಪೋಸಿಷನ್ ಮಾಡಿರುವಂಥದ್ದು ಹೆಗ್ಗಳಿಕೆ ನಮ್ಮ ಬಿಜೆಪಿಗೆ ಇದೆ. ಒಳ್ಳೆಯ ಕೆಲಸವನ್ನ ದೇಶದ ಒಗ್ಗಟ್ಟಿಗೋಸ್ಕರ ನಾವು ಮಾಡಿದಿರಿ. ಅವರು ನಿರ್ಣಯ ಮಾಡಿರೋದು ದೇಶನ ಒಡಿಬೇಕು ಅಂತ. ಈಗಾಗಲೇ ಸುರೇಶ್ ಅವರು ಹೇಳಿದ್ದಾರೆ, ದೇಶವನ್ನ ವಿಭಾಗ ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ನಾವು ದೇಶವನ್ನ ಒಗ್ಗೂಡಿಸಬೇಕು. ಕುವೆಂಪು ಹೇಳ್ತಾರೆ, ಜಯ ಭಾರತೆ ತನುಚಾಗೆ, ಕರ್ನಾಟಕದ ಮಗಳು ಅನ್ನೋ ರೀತಿ ಹೇಳಿದ್ದಾರೆ. ಅದರಿಂದ ನಾವು ಏನು ಸಂಬಂಧ ಇದೆ, ಕುವೆಂಪು ಅವರ ಏನು ಸಂಬಂಧವನ್ನು ಕೊಟ್ಟಿದ್ದಾರೆ ಭಾರತ ಮಾತೆಗೆ ಮತ್ತು ಕರ್ನಾಟಕ ಮಾತೆಗೆ, ಆ ಸಂಬಂಧ ಉಳಿಬೇಕು ಅನ್ನೋದು ನಮ್ದು. ಈ ಕಾಂಗ್ರೆಸ್ ಅವರು ಆ ಸಂಬಂಧವನ್ನ ಕಿತ್ತಾಕ್ಬೇಕು. ಹೇಗೆ ಕಾಶ್ಮೀರ ನಮ್ಮ ಕೈ ಬಿಟ್ಟು ಹೋಗಿತ್ತು, ಆ ಥರ ಇದನ್ನು ಕೂಡ ಕರ್ನಾಟಕದಗೂ ಕೂಡ ಈ ಥರದ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಲೋಕಸಭೆ ಚುನಾವಣೆ ತಯಾರಿ ಶುರುವಾಗಿದೆ. ನಿನ್ನೆ ಅಷ್ಟೇ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮತ್ತು ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಚರ್ಚೆ ಜೋರಾಗಿರ್ತಾ ಇದೆ. ಹೌದಾ, ಅದು ನಿಮಗೆ ಓಕೆನಾ? ನೋಡಿ, ಈಗಾಗಲೇ ಬಹಳ ದಿನದಿಂದನೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು ರಿಟೈರ್ಡ್ ಆಗಿದ್ದಾರೆ. ಅದರಿಂದ ಅವರು ಹೆಸರು ಬಹಳ ಓಡ್ತಾ ಇದೆ. ಬಟ್
ಇನ್ನು ನಮ್ಮ ಪಾರ್ಟಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೊಡಬೇಕು ಕೊಡಬಾರ್ದು ಅನ್ನೋ ಪ್ರಶ್ನೆ ಇನ್ನೂ ಬಂದೇ ಇಲ್ಲ ನಮ್ಮ ಪಾರ್ಟಿಗೆ. ಯಾವ ಪಾರ್ಟಿ? ರಾಜ್ಯ ಬಿಜೆಪಿಲೋ ಹೈಕಮಾಂಡ್ ಮಟ್ಟದಲ್ಲೂ? ಹೈಕಮಾಂಡ್ ಮಟ್ಟದಲ್ಲೂ ಬಂದಿಲ್ಲ, ರಾಜ್ಯ ಬಿಜೆಪಿ ಮಟ್ಟದಲ್ಲೂ ಬಂದಿಲ್ಲ. ಇದೆಲ್ಲ ಚರ್ಚೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಮ್ಮ ಪಾರ್ಟಿ ನ್ಯಾಷನಲ್ ಪಾರ್ಟಿ, ನಮ್ಮ ನಾಯಕರು ಇನ್ನೂ ಹೊಂದಾಣಿಕೆ ಯಾವ್ಯಾವ ಕ್ಷೇತ್ರ ಯಾರ್ಯಾರಿಗೆ ಅಂತ ಹೊಂದಾಣಿಕೆಯ ಸೂತ್ರವನ್ನು ಇನ್ನೂ ಕೊಟ್ಟಿಲ್ಲ ಅವರು. ಇವತ್ತು ಕೂಡ ಕೋರ್ ಕಮಿಟಿ ಸಭೆ ಇದೆ ನಮ್ಮದು. ಮೊನ್ನೆನೂ ಕೂಡ ಅಮಿತ್ ಶಾ ಅವರು ಬಂದಿದ್ದರು. ಆಗಲೂ ಕೂಡ ಅವರು ಈ ಹೊಂದಾಣಿಕೆ ಇದೆ ಅಂತ ಹೇಳಿದ್ದಾರೆ. ಯಾವ್ಯಾವ ಸೀಟು ಅನ್ನೋದು ಫೈನಲೈಸ್ ಆಗಿಲ್ಲ. ಮಂಜುನಾಥ್ ಅವರು ಬಿಜೆಪಿ ಟಿಕೆಟ್ ಇಂದ ಸ್ಪರ್ಧೆ ಮಾಡಿದ್ರೆ ನಿಮ್ಗೆ ಓಕೆನಾ? ಸ್ವಾಗತ ಮಾಡ್ತೀರಾ? ಗೊತ್ತಿಲ್ಲ, ಅದೆಲ್ಲ ಕೇಂದ್ರ ನಿರ್ಣಯ ಮಾಡೋದು. ಅವರು ಈಗ ಯಾವ ಪಾರ್ಟಿಯಲ್ಲೂ ಇಲ್ಲ. ಮಂಜುನಾಥ್ ಅವರು ಯಾವುದೇ ಪಾರ್ಟಿಗೆ ಸೇರಿದವರು ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಪಾರ್ಟಿಯ ಮೆಂಬರು ಅಲ್ಲ ಅವರು. ಅದರಿಂದ ಅವರು ಯಾವ್ದಾನ ನಿಂತ್ಕೊಬೇಕಾದ್ರೆ ಯಾವುದಾದ್ರೂ ಪಾರ್ಟಿಗೆ ಸೇರ್ಬೇಕು. ಇವಾಗ JDS ನಿಂತ್ಕೊಬೇಕಾದ್ರೆ JDS ಸೇರಬೇಕು, BJP ನಿಂತ್ಕೊಬೇಕಾದ್ರೆ BJPಗೆ ಸೇರ್ಬೇಕಷ್ಟೇ. ಅವ್ರು ಯಾವುದೇ ಪಾರ್ಟಿ ಮೆಂಬರ್ ಇಲ್ಲದೆ ಇರೋದ್ರಿಂದ ಇಲ್ಲಿ BJP ಟಿಕೆಟ್ ಸಿಗುತ್ತೆ, BJP ಕೊಡ್ತಾರೆ, ಇದೆಲ್ಲ ಸೇರಿ ಮೆಂಬರ್ ಆದಾಗಿ ಟಿಕೆಟ್ ತಗೊಂಡ್ರೆ ಸ್ವಾಗತ ಮಾಡ್ತೀರಾ ಹೈಕಮಾಂಡ್ ನಿರ್ಣಯ ಆದ್ರೆ? ಈಗಾಗಲೇ ನಮ್ಮ ಕೇಂದ್ರದ ನಾಯಕರು ಎಲ್ಲ ಕಡೆ ಸರ್ವೆ ಮಾಡಿದ್ದಾರೆ. 2 ಸರ್ವೆ ಆಗಿದೆ. ಎಲ್ಲ ಲೋಕಸಭಾ 28 ಲೋಕಸಭಾ ಸರ್ವೆನೂ ಆಗಿದೆ. ನೋಡೋಣ ಅದರಲ್ಲಿ ಯಾರ್ಯಾರ ಹೆಸರು ಬರುತ್ತೆ, ಯಾರ್ಯಾರು ಮುಂಚೂಣಿಯಲ್ಲಿದೆ ಮಾಡ್ತಾರೆ. ನನಗನ್ಸ್ತದೆ ಕೇಂದ್ರದವರು ಎಲ್ಲ ತೀರ್ಮಾನ ಮಾಡೋಕ್ಕೆ ಮುಂಚೆ ನಮ್ಮ ಜೊತೆನೂ ಚರ್ಚೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ನಮ್ಮ ಸಲಹೆಯನ್ನು ಕೊಡ್ತೀವಿ. ಮಂಡ್ಯ ವಿಚಾರದಲ್ಲಿ ರಾಜ್ಯ ಬಿಜೆಪಿ ನಾಯಕರು ತಲೆನೇ ಕೆಡಿಸ್ಕೊಂಡಿಲ್ಲ. ಏನಿದ್ರು ಕೂಡ ಹೈಕಮಾಂಡ್ ಅಂಗಳದಲ್ಲಿ ಅದು ತೀರ್ಮಾನ ಆಗಬೇಕು ಅನ್ನುವಂಥ ತೀರ್ಮಾನಕ್ಕೆ ನೀವು ಬಂದಿದ್ದೀರಾ? ಇಲ್ಲ, ಆತದ್ದೇನಿಲ್ಲ. ನಮ್ಮದು ನೋಡಿ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಗೂ ಈ ಸಾರಿ ವಿಧಾನಸಭೆಗೂ ಅಜಗದಾಂತರ. ನಮ್ಮದು ವೋಟ್ ಜಾಸ್ತಿ ಆಗಿದೆ. ನಾವೆಲ್ಲ ಮೊದಲು 3,000 5,000 ವೋಟ್ ತೊಗೊಳ್ತಾ ಇದ್ರು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಈ ಸರಿ ಅದು 46,000ದವರೆಗೂ ಹೋಗಿದೆ, ಜಾಸ್ತಿ ಆಗಿದೆ. ಇಡೀ ಎಲ್ಲ ಕ್ಷೇತ್ರದಲ್ಲೂ ನಾವು 20,000 ಮೇಲೇ ಓಟು ತೊಗೊಂಡಿದ್ದೀನಿ. ಹಳೆ ಮೈಸೂರಲ್ಲಂತೂ ಕೂಡ 5% ಓಟು, ಏನು ಹಳೆ ಮೈಸೂರು ಒಕ್ಕಲಿಗರ ಕ್ಷೇತ್ರ ಅಂತಾರಲ್ಲ, ಅಲ್ಲಿ BJPಗೆ ಈ ಬಾರಿ 5% ಓಟು ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದ ಇಲ್ಲೂ ಕೂಡ ಈಗ ಹಳೆ ಮೈಸೂರಲ್ಲೂ ಕೂಡ BJP ಸ್ಟ್ರಾಂಗ್. ಅದೇ ವಾದ ಇಟ್ಕೊಂಡು ಮಂಡ್ಯದ ಲೋಕಲ್ ಬಿಜೆಪಿ ನಾಯಕರು ಸುಮಲತಾ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಅವರ ಬೇಡಿಕೆಗೆ, ಡಿಮ್ಯಾಂಡ್ಗೆ ನಿಮ್ಮ ಒಪ್ಪಿಗೆ ಇದೆಯಾ, ಸಪೋರ್ಟ್ ಇದೆಯಾ ರಾಜ್ಯ ಬಿಜೆಪಿ ನಾಯಕರದ್ದು? ಇನ್ನು ಯಾವುದೇ ನಮ್ಮ ಮಂಡ್ಯದ ನಾಯಕರು ಇಂಥವ್ರಿಗೆ ಟಿಕೆಟ್ ಕೊಡು ಅಂತ ನಮ್ಮ ಹತ್ರ ಬಂದಿಲ್ಲ, ಅರ್ಜಿನೂ ಕೊಟ್ಟಿಲ್ಲ. ಮಾಧ್ಯಮದಲ್ಲಿ ಅವರವ್ರು ಇಂಡಿವಿಜುವಲ್ ಕೊಡಬೇಕು. ಆಸ್ ಎ ಪಾರ್ಟಿ, ಆಸ್ ಎ ಯೂನಿಟ್ ಯಾರೂ ಕೂಡ ನಮಗೆ ಈ ಥರದವ್ರಿಗೆ ಟಿಕೆಟ್ ಕೊಡಿ ಅಂತ ಬಂದಿಲ್ಲ. ನಾವು ಅವ್ರನ್ನೆಲ್ಲ ಕರೆದು ಮಾತಾಡ್ತಾ ಇದ್ದೀರಿ. ಈಗ 25ನೇ ತಾರೀಕು ನಾವು ಎಲ್ಲನೂ ಕರೆದು ಒಂದೊಂದೇ ಟೀಮ್ನ ನಾವು ಮಾತಾಡ್ತೀರಿ. ನಾವು ಅಧ್ಯಕ್ಷರು ಮತ್ತು ನಮ್ಮ ಇನ್ಚಾರ್ಜು ಎಲ್ಲರೂ ಕೂಡ ಮಾತಾಡ್ತೀರಿ. ಆ ಸಂದರ್ಭದಲ್ಲಿ ಏನೇನು ಹೆಸರು ಬರುತ್ತೋ ಅದರ ಮೇಲೆ ಕೇಂದ್ರಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಕೊನೆಯ ಪ್ರಶ್ನೆ, ರಾಜ್ಯಸಭೆ ಚುನಾವಣೆ ಇದೆ, ಬಿಜೆಪಿಗೂ ಕೂಡ ಅಡ್ಡಮತದಾನದ ಆತಂಕ ಭೀತಿ ಇದೆಯಾ ಅಂತ? ಇಲ್ಲ, ನಮ್ಗೇನು ಪ್ರಶ್ನೆನೇ ಇಲ್ಲ. ಯಾರೂ ಆ ಥರ ಅಡ್ಡಮತದಾನ ಇಲ್ಲ. ಸೋಮಶೇಖರ್ ಅವರು ಬಗ್ಗೆನೂ ಮಾತಾಡ್ತಾ ಇದ್ರು. ನಾನು ಸೋಮಶೇಖರ್ ಬಗ್ಗೆ ಮಾತಾಡಿದ್ದೀರಿ. ಯಾರು ಆ ಥರದ ಅಡ್ಡಮತದಾನ ಹಾಕಲ್ಲ. ಅವ್ರು BJPಗೆ ಓಟ್ ಹಾಕ್ತಾರೆ, 100% ಹಾಕ್ತಾರೆ. ಮೈತ್ರಿಕೂಟದ ಕುಪೇಂದ್ರ ರೆಡ್ಡಿಗೆ ಓಟ್ ಹಾಕ್ತಾರಾ ನಿಮ್ಮ ಇಬ್ಬರು ರೆಬೆಲ್ ಶಾಸಕರು ಶಿವರಾಮ್ ಹೆಬ್ಬಾರ್, ಎಸ್ ಟಿ ಸೋಮಶೇಖರ್? ಅಲ್ಲ, ಅಲಾಟ್ ಮಾಡಿಲ್ಲಲ್ಲ. ಅವ್ರಿಗೆ ಯಾರಿಗೆ ಅಲಾಟ್ ಮಾಡ್ತೀರಿ? BJPಗೆ ಅಲಾಟ್ ಮಾಡ್ತಿರೋ, ಕಾಂಗ್ರೆಸ್ JDSಗೆ ಅಲಾಟ್ ಮಾಡ್ತಿರೋ ಇನ್ನೂ ಗೊತ್ತಿಲ್ಲ. ಪಾರ್ಟಿ ನಾವು ಅಧ್ಯಕ್ಷರು, ನಮ್ಮ ಇನ್ಚಾರ್ಜು ಬಂದಿದ್ದಾರೆ. ನಾವು ಕೂತು ತೀರ್ಮಾನ ಮಾಡ್ತೀರಿ ಯಾರ್ಯಾರಿಗೆ ಒಂದೊಂದು ಬ್ಯಾಚ್ ಮಾಡ್ತಾ ಇದ್ದೀರಿ. 3 ಜನದ ಒಂದು ಬ್ಯಾಚು, ಅದಕ್ಕೊಬ್ಬರು ಲೀಡರ್ನ ಮಾಡ್ತಾ ಇದ್ದೀರಿ. ನನಗೂ ಒಂದು ಬ್ಯಾಚ್ ಮಾಡಿದ್ದಾರೆ, ವಿಜಯೇಂದ್ರ ಅವ್ರಿಗೂ ಒಂದು ಬ್ಯಾಚ್ ಇದೆ, ಬೊಮ್ಮಾಯಿ ಅವ್ರಿಗೊಂದು ಬ್ಯಾಚು, ನಮ್ಮ ಎಲ್ಲರಿಗೂ ಒಂದೊಂದು ಬ್ಯಾಚ್ ಮಾಡಿದ್ದೀರಿ. ಆ ಬ್ಯಾಚಲ್ಲೇ ಅವರು ಹೋಗ್ತಾರೆ. ಅವ್ರನ್ನ ಕರ್ಕೊಂಡೋಗಿ ವೋಟ್ ಮಾಡಿಸುವಂಥದ್ದು ಒಂದು ಪದ್ಧತಿಯನ್ನು ನಾವು ಮಾಡಿದ್ದೀರಿ. ಇದು ಆರೋಶಕ್ ಅವರ ಮಾತುಗಳು. ಕ್ಯಾಮರಾಮನ್ ಮುನಿರಾಜು ಜೊತೆ ಮಸೂದ್ ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಡಾಕ್ಟರ್ ಮಂಜುನಾಥ್ ಅವರನ್ನ ಸ್ಪರ್ಧೆ ಮಾಡುವಂತಹ ವಿಚಾರದಲ್ಲಿ. ರವೀಶ್, ಹಾಗಿದ್ದಾಗ BJPಗೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಸ್ಪರ್ಧೆ ಮಾಡೋದ್ರಿಂದ ಕ್ಲೀನ್ ಇಮೇಜ್ ಇರುವಂಥ ವ್ಯಕ್ತಿ ಸಿಗ್ತಾ ಇದ್ದಾರೆ. BJPಗೆ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆಗಬಹುದು, ಎಲ್ಲ ಕಡೆಯೂ ಕೂಡ ಬೆನಿಫಿಟ್ ಆಗಬಹುದು ಅಂತೇಳಿ. JDSಗೆ ಇದರಿಂದ ಆಗುವಂಥ ಲಾಭ ಏನು ರವೀಶ್? ಲೆಕ್ಕಾಚಾರಗಳು ಏನು ಹೇಳ್ತಾ ಇದೆ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು 2019ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತ್ತು ಚುನಾವಣೆ ಆದ ಬಳಿಕ, ರಿಸಲ್ಟ್ ಬಂದ ಬಳಿಕ ಸಂಪುಟ ರಚನೆಯ ಸಂದರ್ಭದಲ್ಲೂ ಕೂಡ ಕೆಲವೊಂದು ರೀತಿಯಲ್ಲಿ ಹೊಸ ಪ್ರಯೋಗಗಳನ್ನು ಕೂಡ ಮೋದಿಯವರ ಸರ್ಕಾರ ಮಾಡಿತ್ತು. ಮೋದಿ ಮತ್ತು ಅಮಿತ್ ಶಾ ಅವರು ಮಾಡಿದರು. ಹಾಗಾಗಿ ಈಗಲೂ ಕೂಡ ಅದೇ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ಕ್ಲೀನ್ ಇಮೇಜ್ ಅನ್ನೋದು ಒಂದಾದರೆ, ಇನ್ನೊಂದು ಕಡೆ ಆ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಸರ್ಕಾರದ ಭಾಗವಾದರೆ ಆ ಸರ್ಕಾರಕ್ಕೆ ಇನ್ನಷ್ಟು ಒಂದು ರೀತಿಯಲ್ಲಿ ಅದರಿಂದ ಇಮೇಜ್ ಹೆಚ್ಚಬಹುದು ಅನ್ನೋ ಲೆಕ್ಕಾಚಾರ ಇರ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಕಳೆದ ಬಾರಿ ಒಂದು ರೀತಿಯಲ್ಲಿ ಹೊಸ ಮುಖಗಳಿಗೆ ಒಂದು ರೀತಿಯಲ್ಲಿ ಮಣೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು. ಜೈಶಂಕರ್ ಅವ್ರನ್ನ ವಿದೇಶಾಂಗ ಸಚಿವರನ್ನಾಗಿ ಮಾಡಿದ್ದು ಕೂಡ ಇದರ ಒಂದು ಭಾಗವೇ.
ಅದೇ ರೀತಿಯ ಮಾಡೆಲ್ ಈಗಲೂ ಕೂಡ ಮುಂದುವರಿತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕೆಂದರೆ ಅದಕ್ಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು ಡಾಕ್ಟರ್ ಮಂಜುನಾಥ್ ರವರ ಸ್ಪರ್ಧೆ ಬಗ್ಗೆ ಬಿಜೆಪಿ ಹೈಕಮಾಂಡ್ ಒಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆಂದರೆ ಮಂಜುನಾಥ್ ರವರು ನಿವೃತ್ತಿಯ ನಂತರವೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು, ರಾಜಕಾರಣಕ್ಕೆ ಬರ್ತಾರೆ, JDSನಿಂದ ಸ್ಪರ್ಧೆ ಮಾಡ್ಬೋದು ಅಂತ. ಆದರೆ ನಿನ್ನೆ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರವನ್ನು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಸನವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರೇ ಸ್ವತಃ ಕುಮಾರಸ್ವಾಮಿ ಅವರಿಗೆ ರಿವರ್ಸ್ ಆಫರನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅದು ಡಾಕ್ಟರ್ ಮಂಜುನಾಥ್ ರವರು BJPಯಿಂದ ಸ್ಪರ್ಧೆ ಮಾಡಿದರೆ ಒಂದು ರೀತಿಯಲ್ಲಿ ಎರಡೂ ಪಕ್ಷಗಳು ಕೂಡ ಅನುಕೂಲ ಆಗುತ್ತೆ ಅಂತ. ಅದಕ್ಕೆ 2-3 ರೀತಿಯ ಕಾರಣಗಳನ್ನು ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಎಲ್ಲೋ ಒಂದು ಕಡೆ ನಗರ ಮತ್ತು ಗ್ರಾಮೀಣ ಎರಡನ್ನೂ ಕೂಡ ಒಂದು ರೀತಿಯಲ್ಲಿ ಸಮ್ಮಿಳಿತಗೊಂಡಿರ್ತಕ್ಕಂಥ ಕ್ಷೇತ್ರ. ನಗರ ಪ್ರದೇಶದ ವೋಟರ್ಸು ಯಾವ ರೀತಿ BJP ಸಾಂಪ್ರದಾಯಿಕವಾಗಿ ಒಂದಷ್ಟು ಮತಬುಟ್ಟಿಯಲ್ಲಿದ್ದಾರೋ ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ JDSನ ಒಂದು ಸಾಂಪ್ರದಾಯಿಕ ಮತಗಳು ಕೂಡ ಇದೆ. ಹಾಗಾಗಿ ಎರಡೂ ಕೂಡ ಒಟ್ಟಾದರೆ ಅಲ್ಲೇ ಎಲ್ಲೋ ಒಂದು ಕಡೆ DK ಬ್ರದರ್ಸ್ ಏನೋ ಒಂದು ರೀತಿಯಲ್ಲಿ ಬಲಾಢ್ಯ ಶಕ್ತಿ ಅಂತ ಏನು ಕರೀತಾ ಇದ್ದಾರೆ ರಾಜ್ಯ ರಾಜಕಾರಣದಲ್ಲಿ, ಅದನ್ನು ಮಣಿಸೋದಕ್ಕೆ ಈಸಿ ಅನ್ನೋ ಲೆಕ್ಕಾಚಾರವನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಇಲ್ಲಿ ಮಾನವೀಯತೆಯು ಕೂಡ ಒಂದು ರೀತಿಯಲ್ಲಿ ವರ್ಕೌಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರವನ್ನು ಅಮಿತ್ ಶಾ ಅವರು ಆ ಒಂದು ಕುಮಾರಸ್ವಾಮಿ ಅವರ ಮುಂದೆ ಹೇಳಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಯಾವುದನ್ನು ಕೂಡ ಒಪ್ಕೊಳ್ಳೋದೇ ದೊಡ್ಡ ಗೌಡರು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೂಲಕ ಆ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಎದುರು ಹೇಳಿ ಬಂದಿದ್ದಾರೆ. ಇನ್ನೊಂದು ಲೆಕ್ಕಾಚಾರ ಅಂದರೆ JDSಗೆ ಏನು ಲಾಭ ಅಂತ. ಅಂದರೆ ಕುಟುಂಬವೇ ಇಡೀ ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು, ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡೋದು, ಮಂಜುನಾಥ್ ಸ್ಪರ್ಧೆ ಮಾಡೋದು, ಮೂವರೂ ಕೂಡ JDSನಿಂದ ಸ್ಪರ್ಧೆ ಮಾಡೋದಾದರೆ ಬರೀ ಕುಟುಂಬಕ್ಕಷ್ಟೇ ಆ ಒಂದು ಪಕ್ಷ ಸೀಮಿತ ಈ ರೀತಿಯ ಪ್ರಚಾರವನ್ನು ಎದುರಿಸಬೇಕಾಗತ್ತೆ. ಸಾಲಾಗಿ ಮೂವರೂ ಕೂಡ ಒಂದೇ ಕುಟುಂಬದವರು ಆಗ್ಬಿಡ್ತಾರೆ JDSನಿಂದ. ಹಾಗಾಗಿ BJPಯಿಂದ ಕೊಡೋದಾದರೆ ಖಂಡಿತವಾಗಿ ಕೂಡ ಆ ಅಪವಾದದಿಂದ ದೂರ ಇರ್ಬೋದು ಅನ್ನೋ ಒಂದು ಲೆಕ್ಕಾಚಾರ. ಜೊತೆಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಬದಲು ಬೇರೆ ಕಡೆ ಆಲ್ಟರ್ನೇಟ್ ಆಗಿರ್ತಕ್ಕಂಥ ಕ್ಷೇತ್ರವನ್ನು BJP ಕೊಡುತ್ತೆ. ಹಾಗಾಗಿ ಕುಟುಂಬದವರು ಸೇರಿದಂತೆ 4 ಗೆಲ್ಲೋದಕ್ಕೆ ಅವಕಾಶ ಆಗ್ಬೋದು ಅನ್ನೋ ಲೆಕ್ಕಾಚಾರವೂ ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ JDSಗೆ ಸಾಕಷ್ಟು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದೊಡ್ಡಗೌಡರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾರು ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.